ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರವು ಟನ್ ಕಬ್ಬಿಗೆ 3,200 ಹಾಗೂ 3,300 ರು ನಿಗದಿ ಮಾಡಿದ್ದು, ಬೆಲೆ ನಿಗದಿಯಲ್ಲಿ ತಾರತಮ್ಯ ಮಾಡದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ 3,200 ರು ಬೆಲೆ ನೀಡಬೇಕು ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭರತ್ರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿಯವರು, ಕಬ್ಬು ಬೆಳೆಗಾರರು ಟನ್ ಕಬ್ಬಿಗೆ 5,500 ರು ನಿಗದಿ ಮಾಡುವಂತೆ ಆಗ್ರಹಿಸಿ ಮಾಡಿದ ಹೋರಾಟದ ಫಲವಾಗಿ ಸರ್ಕಾರ ಕಟಾವು ಮತ್ತು ಸಾಗಾಣಿಕಾ ವೆಚ್ಚ ಕಳೆದು 3,200 ಹಾಗೂ 3,300 ರು ನಿಗದಿ ಮಾಡಿರುವುದು ಸ್ವಾಗತಾರ್ಹ ಎಂದರು. ಸರ್ಕಾರ 9.5ರಷ್ಟು ಇಳುವರಿ ದೊರೆಯುವ ಕಬ್ಬಿಗೆ ನಿಗದಿಪಡಿಸಿದ ಬೆಲೆಗೆ 1% ಇಳುವರಿ ಹೆಚ್ಚಾದರೂ 346 ರುಗಳನ್ನು ನೀಡಬೇಕಾಗುತ್ತದೆ. ಇದರಿಂದ ಕಬ್ಬಿನ ಇಳುವರಿಯನ್ನೇ ಕಡಿಮೆ ತೋರುವಂತಹ ಯತ್ನವನ್ನು ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು ಮಾಡುತ್ತಿವೆ ಎಂದು ಆರೋಪಿಸಿದರು. ಕೃಷಿ ಸಂಶೋಧನಾ ಸಂಸ್ಥೆಗಳು ಹಾಗೂ ಕಾರ್ಖಾನೆಗಳು ಅಧಿಕ ಇಳುವರಿ ಬರುತ್ತವೆ ಎಂದು ಶಿಫಾರಸು ಮಾಡಿದ ಕಬ್ಬಿನ ತಳಿಯನ್ನೇ ರೈತರು ಬೆಳೆಯುತ್ತಿದ್ದರೂ ಇಳುವರಿ ಮಾತ್ರ ಕಡಿಮೆ ಬರುತ್ತಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಬ್ಬು ಬೆಳೆಗಾರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿವೆ ಎಂದು ದೂರಿದರು. FRP ಲೆಕ್ಕದಲ್ಲಿ ಅಂದರೆ 9.50 ಸಕ್ಕರೆ ಇಳುವರಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ 5,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇರುವಾಗಲೇ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಒಂದು ಕಬ್ಬು ಬೆಳೆಗಾರರ ಹೋರಾಟದ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದೆ. ಆ ಮಧ್ಯಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ ಪ್ರಬಲ ಹೋರಾಟವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ 3,200 ಮತ್ತು 3,300 ರೂಪಾಯಿಯನ್ನು ಬೆಲೆಯನ್ನು ನಿಗದಿಪಡಿಸಿದೆ. ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನು ಕಳೆದು ನಿಗದಿ ಮಾಡಿರ್ತಕ್ಕಂಥದ್ದಲ್ಲಿ, ಹಾಗಾಗಿ ಆ ಮಾನದಂಡ ಏನಿದೆಯೋ ಅದನ್ನು ಕೇವಲ ಒಂದು ಜಿಲ್ಲೆಗಳಿಗೆ ಮಾತ್ರನೇ ಸೀಮಿತಗೊಳಿಸ್ತಾನೆ ಇಡೀ ರಾಜ್ಯದಲ್ಲಿ ಒಂದು ಏಕರೂಪದ ಬೆಲೆ ನೀತಿಯನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ನಮ್ಮ ಪ್ರಬಲವಾದಂಥ ಒಂದು ಒತ್ತಾಯ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ, ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನು ಕಳೆದು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳು ಕಬ್ಬು ಬೆಳೆಗಾರರಿಗೆ ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನು ಕಳೆದು ಕನಿಷ್ಠ 3,200 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅದರ ಪಕ್ಕದಲ್ಲಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೂ ಸಹ ಅವರು ಕೇವಲ 3,168 ರೂಪಾಯಿ ಮಾತ್ರನೇ ಅಲ್ಲಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದರೆಲ್ಲ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರನ್ನು ವಂಚಿಸ್ತಕ್ಕಂಥ ಪ್ರಯತ್ನಗಳನ್ನು ಒಟ್ಟಾರೆಯಾಗಿ ಮಾಡ್ತಾಯಿದೆ. ಇದರಲ್ಲಿ ಯಾರೇನು ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಏನಿಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಮೊದಲು 2009ಕ್ಕಿಂತ ಮೊದಲು ಸಕ್ಕರೆ ಇಳುವರಿಯನ್ನು ಶೇಕಡ 8.50 ಸಕ್ಕರೆ ಇಳುವರಿ ಆಧಾರದ ಮೇಲೇ FRPಯನ್ನು ಸೆಂಟ್ರಲ್ ಗೌರ್ಮೆಂಟ್ ನಿಗದಿ ಮಾಡ್ತಾಯಿತ್ತು. ಮತ್ತು ತದನಂತರದಲ್ಲಿ 2018ರಿಂದ ಹಿಡಿದು 22 ತನಕನೂ 10% ಬಂದರು. ಅದಕ್ಕೂ ಮೊದಲು 2000ರಿಂದ 2018ರವರೆಗೆ 9.50 ಸಕ್ಕರೆ ಇಳುವರಿ ಆಧಾರದ ಮೇಲೆ FRPಯನ್ನು ನಿಗದಿ ಮಾಡಿದ್ರು. ಅಂದರೆ 1% ಸಕ್ಕರೆ ಇಳುವರಿಗೆ ಇವತ್ತಿನ ಲೆಕ್ಕಾಚಾರ ಪ್ರಕಾರವಾಗಿ 346 ರೂಪಾಯಿನ ಅಡಿಷನಲ್ ಕೊಡಬೇಕಾಗುತ್ತೆ. ಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಕುಳ್ಳೇಗೌಡ, ಮುಖಂಡರಾದ ಸತೀಶ್, ರಘುನಾಥ್, ಶ್ರೀನಿವಾಸ್, ಅಬ್ದುಲ್ ಸುಕೂರ್, ಮರಿಲಿಂಗೇಗೌಡ, ಜಯಸ್ವಾಮಿ, ನಾಗೇಂದ್ರ ಇದ್ದರು.